ನಮಸ್ಕಾರ ಸ್ನೇಹಿತರೆ, ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀಕೃಷ್ಣ ಸಂದೇಶ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡಲಾರದು. ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು. ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು. ಅಹಂಕಾರ ಇದ್ದರೆ ಬೆವರ ಹನಿ ಭರವಸೆಯನ್ನು ಕೊಡುತ್ತದೆ, ಆದರೆ ಕಣ್ಣೀರಿನ ಹನಿ ಬದುಕನ್ನು ಕಲಿಸುತ್ತದೆ. ನಾವೇನೆಂಬುದು ತಿಳಿಯುವುದು ನಮ್ಮ ನುಡಿಯಿಂದ ಅಲ್ಲ, ನಮ್ಮ ನಡೆಯಿಂದ. ಅವಕಾಶಗಳನ್ನು ಎಂದಿಗೂ ಅಲಕ್ಷಿಸಬೇಡಿ, ಏಕೆಂದರೆ ಕೆಲವಂತೂ ಜೀವನದಲ್ಲಿ ಒಮ್ಮೆ ಮಾತ್ರ ದೊರೆಯುವಂಥದ್ದಾಗಿರುತ್ತದೆ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಆತ್ಮತೃಪ್ತಿ ಮನುಜ ಜನ್ಮದ ಅಂತರಂಗದ ಪರಮಾತ್ಮ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ನಮ್ಮ ಎಲ್ಲರ ದೃಷ್ಟಿಯಲ್ಲಿ. ಸರಳತೆ, ತಾಳ್ಮೆ ಮತ್ತು ಪ್ರೇಮ, ಈ ಮೂರು ನಿಧಿ ಇದ್ದಂತೆ. ಇದನ್ನು ಹೊಂದಿದವರು ಅತ್ಯಂತ ಸಿರಿವಂತರು. ಕಾಗೆಯ ಬಣ್ಣ ಕಪ್ಪೆಯಾದರೂ ಹಂಚಿ ತಿನ್ನುವ ಮನಸ್ಸಿದೆ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣವಲ್ಲ, ಬಣ್ಣ ಬದಲಿಸದೇ ಇರುವಂತಹ ಗುಣ. ಜೀವನಕ್ಕೆ ಧೈರ್ಯ ಕೊಡಬಲ್ಲ ಮಾತುಗಳು. ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ವ್ಯರ್ಥವೇ ಸರಿ. ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಸುಲಭ, ಅದೇ ಓಡುವುದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಹು ಕಠಿಣ, ಅದೇ ಓಡುವುದು ಎಂದರೆ ಅತ್ಯಂತ ಸುಲಭ. ನೀವೇ ನೋಡಿ, ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತಲೇ ಇರುತ್ತದೆ. ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರು? ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ಯಾರೂ ಇಲ್ಲ. ಅದುವೇ ಯೋಗ, ಮನಸ್ಸಿನ ನಿಗ್ರಹವೇ. ಯೋಗ ನಿನ್ನ ಒಂದು ಸೋಮಾರಿತನವೇ. ನಿನ್ನ ನಿಜವಾದ ಶತ್ರುವು ಅದೇ. ನಿನ್ನ ಬೆಳವಣಿಗೆಗೆ ಮೂಲ ಅಡ್ಡಿಯಾಗಿರುವುದು. ನೆನಪಿರಲಿ, ನಿಮ್ಮ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನ. ಅದನ್ನು ಒದ್ದು ಓಡಿಸಬೇಕು. ಎದ್ದು ಕಾರ್ಯೋನ್ಮುಖವಾಗಬೇಕು. ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಾ. ನಿಮಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳು, ಅವಕಾಶಗಳು ಇವೆ. ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ. ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುತ್ತದೆ. ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು. ಯಾವುದೇ ಕೆಲಸಗಳು ಕಷ್ಟಪಟ್ಟು, ಇಷ್ಟಪಟ್ಟು, ಶ್ರದ್ಧೆಯಿಂದ ಮಾಡಿದರೆ ಅದುವೇ ಶ್ರೇಷ್ಠ ಕೆಲಸ. ಇಷ್ಟ ಅಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ. ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದು ವ್ಯರ್ಥವೇ. ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ. ಹಾಗೆ ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಎಷ್ಟೇ ಬೈದರೂ ಮತ್ತು ಎಷ್ಟೇ ಕೋಪಗೊಂಡರೂ ಮತ್ತೆ ನಿಮ್ಮ ಜೊತೆಯೇ ಇರಲು ಬಯಸುತ್ತಾರೆಂದು ಅವರಿಗೆ ನೀವೆಂದರೆ ಪ್ರೀತಿಯಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲವೆಂದರ್ಥ. ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ. ಪ್ರೀತಿಗೆ ಯಾವುದೇ ನಿರೀಕ್ಷೆಗಳೂ ಇಲ್ಲ. ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡಿ, ಏಕೆಂದರೆ ನಿಮ್ಮ ಮೇಲೆ ನಿಮಗೆ ಇರುವ ನಂಬಿಕೆಯೇ ನಿಮ್ಮ ಯಶಸ್ಸಿಗೆ ಮೊದಲ ಹೆಜ್ಜೆ. ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರುತ್ತದೆ. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ನಿದ್ದೆ ಬಿಟ್ಟು ಪ್ರಯತ್ನಿಸು, ಅಷ್ಟೇ ಹೊರತಾಗಿ ಮಲಗಿ ಕನಸು ಕಾಣಬೇಡ. ಕನಸು ಕಾಣಬೇಕೆಂದರೆ ನಿದ್ದೆ ಮಾಡಿದರೆ ಸಾಕು, ಆದರೆ ಆ ಕನಸುಗಳನ್ನು ನನಸಾಗಿಸಬೇಕೆಂದರೆ ನಿದ್ದೆ ಮಾಡದೆ ಶ್ರಮ ವಹಿಸಬೇಕಾಗುತ್ತದೆ.
ಹೊಟ್ಟೆ ಸುಟ್ಟವನಿಗೆ ತುತ್ತಿನ ಬೆಲೆ ತಿಳಿಯುತ್ತದೆ, ಹಾಗೆ ಕಷ್ಟಪಟ್ಟವರಿಗೆ ಬದುಕಿನ ಬೆಲೆ ತಿಳಿಯುತ್ತದೆ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸುತ್ತದೆ, ಆದರೆ ಚುಚ್ಚು ಮಾತಿನಿಂದ ಉಂಟಾದ ನೋವುಗಳು ಮಾತ್ರ ಜೀವನ ಪೂರ್ತಿ ನೋಯಿಸುತ್ತಲೇ ಇರುತ್ತದೆ. ಹಾಗಾಗಿ ಯಾರನ್ನೂ ನೋಯಿಸಬೇಡಿ. ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಸಂಸ್ಕಾರ ಹೊಂದಿದ್ದರೆ ಜೀವನವು ತೃಪ್ತಿದಾಯಕವಾಗಿ ಇರುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದೇ ಇದ್ದರೆ ತನ್ನ ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ಯಾರೂ ಇರುವುದಿಲ್ಲ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವೂ ಇರಬೇಕು. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಅಹಂಕಾರ ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುತ್ತಾನೆ, ಆದರೆ ಹೇಳಿ ಮಾತ್ರ ತಾನು ಭಯಪಡುವ ಪ್ರತಿ ಸಂದರ್ಭವೆಲ್ಲ ಮರಣಿಸುತ್ತಲೇ ಇರುತ್ತಾನೆ. ಧೈರ್ಯವೆಂದರೆ ಜೀವನದಲ್ಲಿ ಏನಾದರೂ ಭಯಭೀತಿಗೊಳ್ಳದಿರುವುದು. ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನ ಶತ್ರುವು ಅವನ ಭಯ. ಭಯ ಎನ್ನುವುದು ಇಲ್ಲದಿರುವ ರೋಗಗಳನ್ನು ತಂದೊಡ್ಡುತ್ತದೆ. ಅದಕ್ಕಾಗಿ ಏನಾದರೂ ಸರಿ, ಧೈರ್ಯದಿಂದ ಇರುವುದನ್ನು ಮರೆಯಬೇಡಿ. ಯಾವಾಗಲಾದರೂ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾನೋ ಆಗಲೇ ಅಧಿಕವಾಗಿ ಕಲಿಯುತ್ತಾನೆ. ಗೆಲ್ಲದೇ ಇರುವುದೇ ಸೋಲಲ್ಲ, ಮತ್ತೆ ಮತ್ತೆ ಪ್ರಯತ್ನಿಸದೇ ಇರುವುದೇ ನಿಜವಾದ ಸೋಲು. ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ರೀತಿಯಲ್ಲಿ ನೋಯಿಸುತ್ತದೆ. ಆದರೆ ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟಂತಹ ಶ್ರಮವೆಲ್ಲ ಶೂನ್ಯವೆನಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಆದರೆ ಕಷ್ಟ ಬಂದಾಗ ಭಯಪಡಬೇಡಿ. ಹಾಗೆ ಅವು ಹೋಗುವವರೆಗೆ ನೀವು ಹೆಚ್ಚು ಶ್ರಮ ವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ. ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವುದಿಲ್ಲ. ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸವು ತಪ್ಪದೆ ಫಲಿತಾಂಶವನ್ನು ನೀಡುತ್ತದೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವರು ನಿಜ ಜೀವನದಲ್ಲಿ ಸಲ್ಲಿಸಿದ ಗುಣಪಾಠಗಳನ್ನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ. ಇಂದು ಯಾರನ್ನಾದರೂ ನಾವು ಕೀಳಾಗಿ ನೋಡುತ್ತಿದ್ದೇವೆ ಎಂದರೆ ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈ ಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು. ಎಲ್ಲರನ್ನೂ ಗೌರವಿಸಿ. ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಓಡಬೇಡಿ. ಫಲಿತಾಂಶದ ಬಗ್ಗೆ ಯೋಚಿಸಬೇಡಿ. ಕೆಲಸವನ್ನು ಪೂರ್ತಿಗೊಳಿಸುವಲ್ಲಿ ನಿರತರಾಗಿ. ಅದೃಷ್ಟ ಬೇಕು ಎಂದರೆ ಕಾಯಿರಿ, ಅವಕಾಶಗಳು ಬೇಕು ಎಂದರೆ ಸೃಷ್ಟಿಸಿರಿ. ಅದೃಷ್ಟ ಎನ್ನುವುದು ಎಲ್ಲರ ಜೀವನದಲ್ಲೂ ಇರುವುದಿಲ್ಲ, ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತದೆ. ಅದೃಷ್ಟವನ್ನಾಗಿ ಅದೇ ಬದಲಾಯಿಸುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲದಿದ್ದರೆ ನೀವು ಕಾಡಿನಲ್ಲಿದ್ದರೂ ನಾಡಿನಲ್ಲಿದ್ದರೂ ಆನಂದವಾಗಿ ಇರುತ್ತೀರಾ. ಹಣ ಎನ್ನುವುದು ಒಂದು ಮಹಾವೃಕ್ಷದ ಹಾಗೆ. ಅದರ ಕೆಳಗೆ ಹೋದಾಗ ನಮ್ಮ ನೆರಳೇ ನಮಗೆ ಕಾಣುವುದಿಲ್ಲ. ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣುವುದೇ ಇಲ್ಲ. ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ. ಜವಾಬ್ದಾರಿ ಗೊತ್ತಿಲ್ಲದವನಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪೋ, ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರೊಂದಿಗೆ ಬಂಧುತ್ವ ಬೆಳೆಸುವುದು ಅಷ್ಟೇ ತಪ್ಪು. ಎಷ್ಟು ಹಣ ಸಂಪಾದಿಸಿರುವೆ ಎನ್ನುವುದು ಮುಖ್ಯವಲ್ಲ, ನೀನು ಎಷ್ಟು ನೆಮ್ಮದಿಯಿಂದ ನಿದ್ರೆ ಮಾಡುವೆ ಎನ್ನುವುದೇ ಮುಖ್ಯ. ಹಣವನ್ನು ಎಷ್ಟೇ ಸಂಪಾದಿಸು ಅಥವಾ ಎಷ್ಟೇ ಕಳೆದುಕೊಳ್ಳು, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಇವುಗಳಲ್ಲಿ ನಿಮಗಿಷ್ಟವಾದಂತಹ ಕೆಲಸವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತೀರಾ. ಇದಿಷ್ಟನ್ನು ನೀವು ಯಾವಾಗಲೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ವೀಕ್ಷಕರೇ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.